ಟ್ಯೂಷನ್ಗೆ ಹೋಗ್ತಿಲ್ಲ ಅಂತ ಹೇಳಿ ಅಪ್ಪ ಬೈದಿದ್ದಕ್ಕೆ ಮಕ್ಕಳು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆಧಾರ್ ಕಾರ್ಡ್ ಅನ್ನ ಬಳಸಿ ಬೆಂಗಳೂರಿನಿಂದ ಚಿತ್ರದುರ್ಗ ತನಕ ಹೋಗಿ ಸುತ್ತಾಟವನ್ನ ನಡೆಸಿದ್ದಾರೆ. 13 ವರ್ಷದ ಬಾಲಕಿ, 9 ವರ್ಷದ ಬಾಲಕ ಇಬ್ರು ಅಪ್ಪ ಬೈದ್ರು ಅನ್ನುವಂತಹ ಕಾರಣಕ್ಕೆ ಬ್ಯಾಗ್ ಕಟ್ಕೊಂಡು ನಾಪತ್ತೆಯಾಗ್ಬಿಟ್ಟಿದ್ರು. ಸ್ಥಳೀಯರ ಮಾಹಿತಿ ಮೇರೆಗೆ ಚಿತ್ರದುರ್ಗದಲ್ಲಿ ಮಕ್ಕಳನ್ನ ರಕ್ಷಣೆ ಮಾಡಲಾಗಿದೆ. ಬೆಂಗಳೂರು ಟು ಚಿತ್ರದುರ್ಗದ ಸುತ್ತಾಟದ ಕಹಾನಿ ಸುಖಾಂತ್ಯ ಕಂಡಿದೆ. ಮಕ್ಕಳನ್ನ ರಕ್ಷಣೆ ಮಾಡಿ ಪೋಷಕರಿಗೆ ಒಪ್ಪಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಬಾಲಕಿಗೆ 13 ವರ್ಷ, ಆಕೆಯ ತಮ್ಮನಿಗೆ 9 ವರ್ಷ. ಬೈದ್ರು ಅಪ್ಪ ಟ್ಯೂಷನ್ಗೆ ಹೋಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ. ಆ ಕಾರಣಕ್ಕಾಗಿ ಅಪ್ಪ ಅಮ್ಮನ ಮೇಲೆ ಸಿಟ್ಟಾಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಬೆಂಗಳೂರಿನಿಂದ ಬಸ್ ಹತ್ಕೊಂಡು ಚಿತ್ರದುರ್ಗಕ್ಕೆ ಹೋಗಿದ್ದಾರೆ. ಆಕೆ ಕೈನಲ್ಲಿ ಆಧಾರ್ ಕಾರ್ಡ್ ಇತ್ತಂತೆ. ಆಧಾರ್ ಕಾರ್ಡ್ ಅನ್ನ ತೋರಿಸಿದ್ದಾಳೆ 13 ವರ್ಷದ ಬಾಲಕಿ. 9 ವರ್ಷದ ಹುಡುಗನಿಗೆ ಟಿಕೆಟ್ ತಗೊಂಡಿಲ್ಲ. ಹಂಗೆ ಸೀದಾ ಮನೆ ಬಿಟ್ಟು ಹೋಗಿದ್ದಾರೆ. ಪೋಷಕರಿಗೆ ಆತಂಕ, ಮಕ್ಕಳು ಎಲ್ಲ ಹೋಗ್ಬಿಟ್ರು ಅಂತ ಹೇಳಿ. ಆ ನಂತರ ಹುಡುಕಾಟ ನಡೆಸಿ ಪೊಲೀಸರಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಾದಂತಹ ನಂತರದಲ್ಲಿ ಚಿತ್ರದುರ್ಗದಲ್ಲಿ ಇಬ್ರು ಮಕ್ಕಳು ಪತ್ತೆಯಾಗಿದ್ದಾರೆ. ಮಕ್ಕಳ ಹುಡುಗಾಟಕ್ಕೆ ಅಪ್ಪ ಅಮ್ಮನಿಗೆ ಜೀವ ಬಾಯಿ ಬಂದ್ಬಿಟ್ಟಿತ್ತು. ಯಾಕಂದ್ರೆ ಇಷ್ಟು ಸಣ್ಣ ಮಕ್ಕಳು ಹೊರಗಡೆ ಹೋಗ್ತಾರೆ ಅಂತಂದ್ರೆ ಹೊರಗಡೆ ಸಿಕ್ಕಾಪಟ್ಟೆ ಒಳ್ಳೆ ಪ್ರಪಂಚ ಏನೂ ಇಲ್ಲ. ಆ ಮಕ್ಕಳಿಗೆ ಏನ್ ಬೇಕಾದ್ರೂ ಆಗಬಹುದಾಗಿತ್ತು. ಯಾರು ಬೇಕಾದ್ರೂ ಆ ಮಕ್ಕಳ ದುರ್ಬಳಕೆ ಮಾಡಬಹುದಾಗಿತ್ತು. ಆದ್ರೆ ಅಂಥದ್ರಲ್ಲಿ ಪೊಲೀಸರು ತಕ್ಷಣಕ್ಕೆ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಸ್ಥಳೀಯರು ಕೂಡ ಅಲರ್ಟ್ ಆಗಿದ್ರು. ಮಕ್ಕಳನ್ನ ನೋಡಿದ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹಾಗಾಗಿ ಇಬ್ಬರೂ ಮಕ್ಕಳು ಸುರಕ್ಷಿತವಾಗಿ ಹೆತ್ತವರ ಮಡಿಲು ಸೇರಿದ್ದಾರೆ. ಆ ಮಕ್ಕಳ ಫೋಟೋ ಗಮನಿಸ್ತಾ ಇದ್ದೀರಿ. ಮತ್ತೊಂದ್ ಕಡೆಗೆ ಮಕ್ಕಳು ಮನೆ ಬಿಟ್ಟು ಹೊರಟಂತಹ ಸಂದರ್ಭದಲ್ಲಿ ಆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಯಾವ ರೀತಿ ಮನೆ ಬಿಟ್ಟು ಹೊರಟಿದ್ರು ಅನ್ನೋದನ್ನ ನೋಡ್ತಾ ಇದ್ದೀರಿ. 13 ವರ್ಷ, 9 ವರ್ಷ. ಅಪ್ಪ ಅಮ್ಮ ಬೈದಿದ್ದೊಂದೇ ಕಂಡಿತ್ತು. ಮುಂದೆ ಬದುಕು ಹೇಗೆ, ಏನು ಮಾಡ್ತೀವಿ, ಹೊರಗಡೆ ಹೋಗಿ ಯಾರ ಸಹಾಯ ಪಡಿತೀವಿ, ಅದು ಯಾವುದು ತಲೆಯಲ್ಲಿರ್ಲಿಲ್ಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಇಷ್ಟು ಸಣ್ಣ ವಯಸ್ಸಿನ ಮಕ್ಕಳು ಹೊರಗಡೆ ಪ್ರಪಂಚ ಏನು ಅನ್ನೋದು ಗೊತ್ತಿಲ್ಲ. ಅಂಥದ್ರಲ್ಲಿ ಧೈರ್ಯ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ. ಅದೃಷ್ಟ ಚೆನ್ನಾಗಿತ್ತು ಆ ಮಕ್ಕಳದ್ದು, ಆ ಪೋಷಕರ ಅದೃಷ್ಟ ಚೆನ್ನಾಗಿತ್ತು. ಪಾಪ ಏನ್ ಪುಣ್ಯ ಮಾಡಿದ್ರೋ ಏನೋ, ಮಕ್ಕಳು ಸೇಫ್ ಆಗಿ ಮನೆ ಸೇರಿದ್ದಾರೆ. ಬಟ್ ಈ ಕಂಪ್ಲೀಟ್ ಜರ್ನಿ, ಅವರನ್ನ ಹುಡುಕಿದಂತಹ ಕಾರ್ಯಾಚರಣೆ ಎಲ್ಲವನ್ನ ಡೀಟೇಲ್ ಆಗಿ ವಿವರಿಸಬಹುದಾ ಶಿವಕುಮಾರ್? ವಿಜಯಶ್ರೀ, ಇದು ಬೆಂಗಳೂರಿನ HL ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ವರದಿಯಾಗಿದ್ದಂಥ ಪ್ರಕರಣ. ಪ್ರಮುಖವಾಗಿ ಆ ಮಕ್ಕಳ ಪೋಷಕರೇನಿದ್ದಾರೆ, ಮಕ್ಕಳು ಶಾಲೆಗೆ ಹೋಗಿ ಬಂದಂಥ ನಂತರದಲ್ಲಿ ಅವರ ಮನೆ ಬಳಿ ಇದ್ದಂಥ ಟ್ಯೂಷನ್ಗೆ ಮಕ್ಕಳನ್ನು ಸೇರಿಸುವಂಥ ಕೆಲಸವನ್ನು ಪೋಷಕರು ಮಾಡಿರ್ತಾರೆ. HL ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಬರುವಂಥ ಅಶ್ವಥ್ ನಗರದ ನಿವಾಸಿಗಳು ಮಕ್ಕಳನ್ನು ಶಾಲೆಗೆ ಹೋಗಿ ಬಂದಂಥ ನಂತರದಲ್ಲಿ ಟ್ಯೂಷನ್ಗೆ ಹೋಗಲ್ಲ ಅಂತೇಳಿ ಅವ್ರ ತಾಯಿ ಬೈತಾರೆ ಅಂತೇಳಿ 13 ವರ್ಷದ ಬಾಲಕಿ ಹಾಗೂ ಆಕೆಯ ತಮ್ಮ 9 ವರ್ಷದ ಬಾಲಕ ಏನಿದ್ದಾನೆ ಆತನನ್ನು ಕರ್ಕೊಂಡು ಬಾಲಕಿ ಏನಿದ್ದಾಳೆ ಮನೆಯಿಂದ ಶಾಲಾ ಬ್ಯಾಗನ್ನು ತಗೊಂಡು ಬರೋ ರೀತಿಯಲ್ಲಿ, ಅಂದರೆ ಟ್ಯೂಷನ್ಗೆ ಹೋಗೋ ರೀತಿಯಲ್ಲಿ ಮನೆಯಿಂದ ಬಂದಂಥ ಮಕ್ಕಳು ನೇರವಾಗಿ BMTC ಬಸ್ಸನ್ನು ಹತ್ತುತ್ತಾರೆ. BMTC ಬಸ್ ಹತ್ತಿ ಮಕ್ಕಳಿಗೆ ಎಲ್ಲಿಗೆ ಹೋಗಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಆದರೆ 13 ವರ್ಷದ ಬಾಲಕಿ ಮನೆಯಿಂದ ಬರುವಂಥ ಸಂದರ್ಭದಲ್ಲಿ ತನ್ನ ಜೊತೆ ಆಧಾರ್ ಕಾರ್ಡನ್ನು ತೊಗೊಂಬಂದಿರ್ತಾಳೆ. ಆಕೆ ಹೋಗುವಂಥ ಸಂದರ್ಭದಲ್ಲಿ ಬಸ್ನಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಟ್ರಾವೆಲನ್ನು ಮಾಡ್ತಾಳೆ. ಜೊತೆಗೆ ಅವರು ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೋಗಿದ್ದಾರೆ. ಶಿವಮೊಗ್ಗದಿಂದ ರಿಟರ್ನ್ ಚಿತ್ರದುರ್ಗಕ್ಕೆ ಬಂದಿದ್ದಾರೆ. ಇಷ್ಟೊತ್ತಿಗೆ ಆಲ್ರೆಡಿ HL ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಮಕ್ಕಳ ಮಿಸ್ಸಿಂಗ್ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಪೊಲೀಸ್ ಅಧಿಕಾರಿಗಳು ಮೇಲ್ನ ಮೂಲಕ ಫ್ಯಾಕ್ಸ್ನಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಿಗೂ ಕೂಡ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಸೇರಿದಂತೆ ಪ್ರಮುಖ ಸಾರ್ವಜನಿಕ ಸ್ಥಳಗಳಲ್ಲಿ ಮಕ್ಕಳಿಗಾಗಿ ಹುಡುಕಾಟ ನಡೆಸುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಆದರೆ ಮಕ್ಕಳು ಬೆಂಗಳೂರಿನಿಂದ ಶಿವಮೊಗ್ಗ, ಶಿವಮೊಗ್ಗದಿಂದ ಚಿತ್ರದುರ್ಗ, ನಂತರದಲ್ಲಿ ಚಿತ್ರದುರ್ಗದಲ್ಲಿ ಮಕ್ಕಳು 2 ದಿನಗಳ ನಂತರದಲ್ಲಿ ಫೌಂಡ್ ಆಗುವಂಥದ್ದು. ಇಷ್ಟೊತ್ತಿಗೆ ಆಲ್ರೆಡಿ ಪೊಲೀಸರು ಸಾರ್ವಜನಿಕ ಪ್ರಕಟಣೆ ಹೊರಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಪೊಲೀಸ್ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಮಕ್ಕಳ ಭಾವಚಿತ್ರವನ್ನು ಹಾಕಿ ಮಕ್ಕಳು ದೊರೆತಂಥ ಸಂದರ್ಭದಲ್ಲಿ ಇಂಥ ನಂಬರ್ಗಳಿಗೆ ಸಂಪರ್ಕವನ್ನು ಮಾಡಬೇಕು ಅಂತೇಳಿ HL ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ನಂಬರ್ ಹಾಗೂ ಅವರ ಪೋಷಕರ ನಂಬರ್ ಅನ್ನು ಕೂಡ ಮೆನ್ಷನ್ ಅನ್ನು ಮಾಡಿರ್ತಾರೆ. ಪ್ರಮುಖವಾಗಿ ಈ ಒಂದು ಬಾಲಕಿ ಏನಿದ್ದಾಳೆ 13 ವರ್ಷದ ಬಾಲಕಿ, ಈಕೆ ಆಧಾರ್ ಕಾರ್ಡ್ ಅನ್ನು ತೋರಿಸಿ ಟ್ರಾವೆಲ್ ಮಾಡಿರುವಂಥದ್ದು. ಆದರೆ ಮತ್ತೊಂದು ಕಡೆ 9 ವರ್ಷದ ಬಾಲಕ ಏನಿದ್ದಾನೆ ಆತನಿಗೆ ಟಿಕೆಟ್ ಅನ್ನ ಕೆಲವೊಂದು ಕಡೆ ಕಂಡಕ್ಟರ್ಗಳು ಪಡ್ಕೊಂಡಿಲ್ಲ ಅಂತ ಮಾಹಿತಿ ಮಕ್ಕಳು ಹೇಳ್ತಿದ್ರೆ. ಮತ್ತೊಂದು ಕಡೆ ಆಕೆ ಮನೆಯಿಂದ ಹೋಗುವಂಥ ಸಂದರ್ಭದಲ್ಲಿ ಸುಮಾರು 150ರಿಂದ 200 ರೂಪಾಯಿ ಹಣವನ್ನು ತಗೊಂಡು ಹೋಗಿರ್ತಾಳೆ. ಅಲ್ಲಿ ಕೆಲವೊಂದು ಕಡೆ ಹಣವನ್ನು ಪೇ ಮಾಡಿದಾರೆ ಅನ್ನೋ ಮಾತನ್ನು ಬರ್ತಿರುವಂಥದ್ದು. ಸದ್ಯ ಮಕ್ಕಳು ಚಿತ್ರದುರ್ಗದಲ್ಲಿ ಫೌಂಡ್ ಆಗಿದ್ದಾರೆ. ಅವರನ್ನು ಸುರಕ್ಷಿತವಾಗಿ ಬೆಂಗಳೂರಿಗೆ ಕರ್ಕೊಂಡ್ಬಂದು ಅವರ ಪೋಷಕರಿಗೆ ವಾಪಸ್ ಒದಗಿಸುವಂಥ ಕೆಲಸವನ್ನು ಸದ್ಯ HL ಪೊಲೀಸರು ಮಾಡಿರುವಂಥದ್ದು. ವಿದ್ಯಾಶ್ರೀ.